ಈಗಾಗಲೇ ದೇಶಾದ್ಯಂತ ಕೊರೋನಾ ಹೈ ಅಲರ್ಟ್ ಅನ್ನು ಮಾಡಲಾಗಿದೆ. ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಸಭೆಗಳ ಮೇಲೆ ಸಭೆ ನಡೆದಿದೆ. ಟೆಸ್ಟಿಂಗ್ ಅನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಆಗ್ರಹ ಕೇಳಿಬಂದಿದೆ. ಇದಕ್ಕೆ ಆದೇಶ ಕೂಡ ಆಗಿದೆ. ಆದರೆ ನಮ್ಮ ಆರೋಗ್ಯ ಕ್ಲಿನಿಕ್ಗಳಲ್ಲಿ ಮಾತ್ರ ಟೆಸ್ಟಿಂಗ್ ಸೌಲಭ್ಯಗಳು ಕಡಿಮೆ ಆಗ್ತಾ ಇದೆ. ತಾಲೂಕು ಕೇಂದ್ರಗಳು, ಜಿಲ್ಲಾಸ್ಪತ್ರೆಗಳು ಇಲ್ಲೂ ಕೂಡ ಟೆಸ್ಟಿಂಗ್ ಕೊರತೆ ಕಂಡು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ನೋಡೋಣ ಬನ್ನಿ. ಕೊರೋನಾ ವ್ಯಾಪಿಸಿದ್ರೂ ಟೆಸ್ಟಿಂಗ್ ಪ್ರಾಬ್ಲಮ್. ನಮ್ಮ ಕ್ಲಿನಿಕ್ ನಲ್ಲಿ ಇಲ್ಲ ಕೊರೋನಾ ಟೆಸ್ಟ್. ಇನ್ನೂ ಬಂದಿಲ್ಲ ಟೆಸ್ಟಿಂಗ್ ಕಿಟ್. ಬಿಬಿಎಂಪಿ ಸೈಲೆಂಟ್. ಕೊರೋನಾ ನಿಧಾನವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಬೆಂಗಳೂರಿನಲ್ಲಿ ಸದ್ದಿಲ್ಲದೆ ಬಲೆ ಬೀಸುವಂತೆ ಕಾಣ್ತಾ ಇದೆ. ಟೆಸ್ಟಿಂಗ್ ಮೂಲಕವಷ್ಟೇ ಕೊರೋನಾ ನಿಯಂತ್ರಣವನ್ನ ಬೇಗ ಮಾಡಬಹುದು. ಆದ್ರೆ ಬೆಂಗಳೂರಿನ ನಮ್ಮ ಕ್ಲಿನಿಕ್ಗಳಲ್ಲಿ ಮಾತ್ರ ಇಲ್ಲಿ ತನಕ ಕೊರೋನಾ ಟೆಸ್ಟ್ ಕಿಟ್ ರವಾನೆ ಆಗಿಲ್ಲ. ಹೀಗಾಗಿ ಇಲ್ಲಿ ಕೊರೋನಾ ಟೆಸ್ಟ್ ಸದ್ಯಕ್ಕೆ ನಡೀತಾ ಇಲ್ಲ. ಕಳೆದ ಬಾರಿ ಕೊರೋನಾ ಸಮಯದಲ್ಲಿ ನಮ್ಮ ಕ್ಲಿನಿಕ್ನಲ್ಲಿ ಹೆಚ್ಚು ಟೆಸ್ಟಿಂಗ್ ಕೂಡ ನಡೆದಿದ್ವು. ಆದ್ರೆ ಈಗ ಕಿಟ್ಗಳು ಬಾರದೇ ಇರೋದ್ರಿಂದ ಟೆಸ್ಟಿಂಗ್ ನಡೀತಾ ಇಲ್ಲ. ಬೆಂಗಳೂರಿನಲ್ಲಿ ನಿಧಾನವಾಗಿ ಕೊರೋನಾ ಕೇಸಸ್ಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಇನ್ನೂ ಕೂಡ ಟೆಸ್ಟಿಂಗ್ ಅನ್ನ ಇನ್ನೂ ಇನ್ಕ್ರೀಸ್ ಮಾಡಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಕ್ಲಿನಿಕ್ನಲ್ಲಿ ಸದ್ಯದ ಮಟ್ಟಿಗೆ ಕೋವಿಡ್ ಟೆಸ್ಟ್ಗಳನ್ನು ಮಾಡಿಸ್ತಾ ಇಲ್ಲ. ಯಾಕಂದ್ರೆ ಇನ್ನೂ ಕೂಡ ಕಿಟ್ ಸರಬರಾಜು ಆಗದೇ ಇರೋದ್ರಿಂದ ನಮ್ಮ ಕ್ಲಿನಿಕ್ನಲ್ಲಿ ಇನ್ನೂ ಸದ್ಯದ ಮಟ್ಟಿಗೆ ಆರಂಭ ಆಗ್ತಾ ಇಲ್ಲ. ಆದರೆ ಇನ್ ಕೇಸ್ ಏನಾದರೂ ಕೋವಿಡ್ ಕೇಸಸ್ಗಳು ಪೀಕ್ಗೆ ಹೋದರೆ ಅಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಗಳ ಕೊರತೆಯೂ ಕೂಡ ಕಾಣಿಸ್ತಾ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಸಾವಿನ ಪ್ರಮಾಣವೂ ಕೂಡ ಕಳೆದ 2-3 ದಿನಗಳಲ್ಲಿ 3 ಸಾವಿನ ಪ್ರಮಾಣವೂ ಆಗಿದೆ. ಸೊ ಹಾಗಾಗಿ ತುಂಬ ಅಲರ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಈ ಹಿಂದೆ ಕೋವಿಡ್ ಹಬ್ ಆಗಿ ಬೆಂಗಳೂರು ಮಾರ್ಪಾಡಾಗಿತ್ತು. ಸೊ ಹಾಗಾಗಿ ಅಟ್ಲೀಸ್ಟ್ ನಮ್ಮ ಕ್ಲಿನಿಕ್ಗೆ ಕೋವಿಡ್ ಟೆಸ್ಟ್ ಕಿಟ್ಗಳನ್ನು ಕಳಿಸಿದ್ರೆ ಜನರಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಕೂಡ ಗುಣಲಕ್ಷಣಗಳು ಇದ್ರೆ ಟೆಸ್ಟ್ ಮಾಡ್ತಾರೆ. ಸೊ ಸದ್ಯದ ಮಟ್ಟಿಗಂತೂ ನಮ್ಮ ಕ್ಲಿನಿಕ್ ನಲ್ಲಿ ಕೋವಿಡ್ ಟೆಸ್ಟ್ಗಾಗಿ ಯಾವ ಸಿದ್ಧತೆಗಳು ಕೂಡ ನಡೆದಿಲ್ಲ. ಆರೋಗ್ಯ ಕೇಂದ್ರದಲ್ಲಿ ಇಲ್ಲ ರ್ಯಾಪಿಡ್ ಆಂಟಿಜನ್. ಇನ್ನು ನಮ್ಮ ಕ್ಲಿನಿಕ್ಗಳಲ್ಲಿ ಟೆಸ್ಟಿಂಗ್ ಕಿಟ್ಗಳ ಕೊರತೆಯಾದ್ರೆ ವಸಂತ ನಗರದ ಆರೋಗ್ಯ ಕೇಂದ್ರಗಳಲ್ಲಿ ರ್ಯಾಪಿಡ್ ಆಂಟಿಜನ್ ಟೆಸ್ಟಿಂಗ್ ಕಿಟ್ಗಳೇ ಇಲ್ಲ. ಸಾಮಾನ್ಯವಾಗಿ ರ್ಯಾಪಿಡ್ ಕಿಟ್ಗಳು ಇದ್ರೆ ಬೇಗ ಸೋಂಕಿತರನ್ನ ಐಸೋಲೇಷನ್ ಮಾಡಬಹುದು. ಆದ್ರೆ ಇನ್ನು ಈ ಕಿಟ್ಗಳನ್ನ ಬಿಬಿಎಂಪಿ ಸರಬರಾಜು ಮಾಡಿಲ್ಲ. ವಸಂತನಗರ PHC ಸೆಂಟರ್ನಲ್ಲೂ ಕೂಡ ಈಗ ಕೋವಿಡ್ ಟೆಸ್ಟ್ ಆರಂಭ ಆಗಿದೆ. ಆಸ್ಪತ್ರೆಯ ಸಿಬ್ಬಂದಿ ಬರುವಂತ ರೋಗಿಗಳಿಗೆ ಯಾರು ಕೋಮಾರ್ಬಿಡ್ ಇರ್ತಾರೆ ಮತ್ತು ನಮ್ದು ಕೋವಿಡ್ ಗುಣಲಕ್ಷಣ ಇರುತ್ತೆ ಅಂತವ್ರಿಗೆ ಟೆಸ್ಟ್ ಮಾಡ್ಲಿಕ್ಕೆ ಈಗ ಮುಂದಾಗಿರುವಂತದ್ದು. ಪ್ರತಿ ವಲಯದಲ್ಲೂ ಕೂಡ 145ಕ್ಕೂ ಹೆಚ್ಚು PHC ಸೆಂಟರ್ಗಳಿವೆ. ಅಲ್ಲಿ ಬರುವಂತ ಕೋವಿಡ್ ಟೆಸ್ಟ್ ಅನ್ನ ಮಾಡಿ ಅವ್ರಿಗೆ ಏನಾದರೂ ರೋಗ ಲಕ್ಷಣ ಇದ್ರೆ ಮತ್ತೆ ಅದನ್ನ ಸ್ಯಾಂಪಲ್ ಅನ್ನ ಜಿನೋಮಿಕ್ಗೆ ಕಳಿಸುವಂತ ಕೆಲಸ ಮಾಡ್ತಾರೆ. ಮೇಡಮ್, ಟೆಸ್ಟ್ ಆರಂಭ ಆಗಿದೆಯಾ? ಆಗಿದೆ ಸರ್. ಈಗ ಮೇಡಮ್, ಇದು RT-PCR ಮಾಡ್ತಾ ಇರೋದು? RT-PCR ಮಾಡ್ತೀವಿ. ಇದು ರ್ಯಾಪಿಡ್ ಆಂಟಿಜನ್ ಇಲ್ಲ? ರ್ಯಾಪಿಡ್ ಆಂಟಿಜನ್ ಆನ್ ದ ವೇ ಇದೆ. ಬೈ ಆಫ್ಟರ್ನೂನ್ ಅಷ್ಟೊತ್ತಿಗೆ ನಮಗೆ ರೀಚ್ ಆಗುತ್ತೆ. ಅಂದ್ರೆ ಇನ್ನೂ ಕಿಟ್ ಸಿಕ್ಕಿಲ್ಲ ಅಂತನಾ? ಈಗ ಸದ್ಯಕ್ಕಿಲ್ಲ. ಸದ್ಯಕ್ಕೆ ನನ್ನ ಹತ್ರ ಇವಾಗ RT-PCR ಇದೆ ಅಷ್ಟೇ ಇರೋದು. ಎಲ್ಲ PHC ಸೆಂಟರ್ಗಳಲ್ಲೂ ನಾವು ಹೋಗಿ ನೋಡಿದಾಗ, ಪರೀಕ್ಷೆ ಮಾಡಿದಾಗ ರ್ಯಾಪಿಡ್ ಆಂಟಿಜನ್ ಕಿಟ್ ಇಲ್ಲ, ಬರೀ RT-PCR ಇದೆ. ಇದು ಕೋವಿಡ್ ಟೆಸ್ಟ್ ಆರಂಭ ಮಾಡಿದ್ದಾರೆ. ಆದರೆ RT-PCR ಟೆಸ್ಟ್ ಮಾಡ್ತಾ ಇದ್ದಾರೆ. ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಇಲ್ಲ, ರ್ಯಾಪಿಡ್ ಆಂಟಿಜನ್ ಕಿಟ್ ಇಲ್ಲ ಎನ್ನುವಂಥದ್ದು ನಮಗೆ ಲಭ್ಯ ಆಗ್ತದೆ. ಟೆಸ್ಟಿಂಗ್ ಗಳನ್ನ ಹೆಚ್ಚಳ ಮಾಡಬೇಕಾದ್ರೆ ಶೀಘ್ರವೇ ಟೆಸ್ಟಿಂಗ್ ಕಿಟ್ಗಳ ಅಗತ್ಯವೂ ಇದೆ. ಹಳೆಯ ತಪ್ಪುಗಳಿಂದ ಪಾಠ ಕಲಿಬೇಕು ಅಂತ ಸಿಎಂ ಕೂಡ ಸಭೆಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಟೆಸ್ಟಿಂಗ್ಗೆ ವಿಳಂಬ ಮಾಡದೆ ಕೊರೋನಾ ನಿಯಂತ್ರಣದತ್ತ ಬಿಬಿಎಂಪಿ ಗಮನ ಹರಿಸಬೇಕಾಗಿದೆ.